ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಸೆಕೆಂಡ್ PUC ಸಪ್ಲಿಮೆಂಟ್ರಿ ಎಕ್ಸಾಮ್ ನೀವು ಬರಿತಾ ಇದ್ದರೆ ಸೋಷಿಯಾಲಜಿ ಸಬ್ಜೆಕ್ಟಿಂದ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು 5 ಮಾರ್ಕ್ಸ್ 10 ಮಾರ್ಕ್ಸ್ ಇಲ್ಲಿ ಇದ್ದಂತಹ ಕ್ವಶನ್ಸ್ಗಳನ್ನು ಮಾತ್ರ ನೀವು ಸ್ಟಡಿ ಮಾಡಿದರೆ ಸಾಕು. ಅಬೌವ್ 70 ಮಾರ್ಕ್ಸ್ ಪಿಕ್ಸ್ ತೊಗೊಳ್ತೀರ, ನೆನ್ಪಿಟ್ಕೊಡ್ರಿ. ಬನ್ನಿ ಹಾಗಾದರೆ ಇಲ್ಲಿ ಮುಖ್ಯವಾಗಿ ಏಕತೆಯ ಲಕ್ಷಣ ಸ್ವರೂಪವನ್ನು ವಿವರಿಸಿರಿ, ರಾಷ್ಟ್ರೀಯ ಭಾವೈಕ್ಯತೆಯ ಲಕ್ಷಣಗಳನ್ನು ವಿವರಿಸಿರಿ, ಕರ್ನಾಟಕದ ಜನಸಂಖ್ಯೆ ಚಿತ್ರಣದ ಲಕ್ಷಣಗಳನ್ನು ವಿವರಿಸಿರಿ, ಪ್ರಬಲ ಜಾತಿಗಳ ಲಕ್ಷಣ ಸ್ವರೂಪವನ್ನು ವಿವರಿಸಿರಿ, ಪರಿಶಿಷ್ಟ ಜಾತಿಗಳ ಸಮಸ್ಯೆಗಳನ್ನು ವಿವರಿಸಿರಿ, ಬುಡಕಟ್ಟು ಪಂಚಶೀಲದ ಬಗ್ಗೆ ವಿವರಿಸಿರಿ, ಸುಲಭ ಇಂಟರ್ನ್ಯಾಷನಲ್ ಬಗ್ಗೆ ಟಿಪ್ಪಣಿ ಬರೆಯಿರಿ, ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳನ್ನು ವಿವರಿಸಿರಿ, ಸ್ತ್ರೀ ಶಕ್ತಿಯ ಬಗ್ಗೆ ಟಿಪ್ಪಣಿ ಬರೆಯಿರಿ, ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ವಿವರಿಸಿರಿ, ಅವಿಭಕ್ತ ಕುಟುಂಬದ ರಚನಾತ್ಮಕ ಬದಲಾವಣೆಗಳನ್ನು ವಿವರಿಸಿರಿ, ಅವಿಭಕ್ತ ಕುಟುಂಬದ ರಚನಾತ್ಮಕ ಬದಲಾವಣೆಗಳು, ಅವಿಭಕ್ತ ಕುಟುಂಬದಲ್ಲಾದಂತಹ ಬದಲಾವಣೆಗಳಿಗೆ ಕಾರಣಗಳನ್ನು ವಿವರಿಸಿರಿ, ಭಾರತೀಯ ಗ್ರಾಮಗಳ ಲಕ್ಷಣಗಳನ್ನು ವಿವರಿಸಿರಿ, ಭಾರತೀಯ ಗ್ರಾಮಗಳಲ್ಲಾದ ಬದಲಾವಣೆಗಳನ್ನು ವಿವರಿಸಿರಿ, ಭಾರತೀಯ ನಗರಗಳ ಸಮಸ್ಯೆಗಳನ್ನು ವಿವರಿಸಿರಿ, ಪುಷ್ಕರ್ ವಾರ್ಷಿಕ ಜಾತ್ರೆ ಬಗ್ಗೆ ಟಿಪ್ಪಣಿ ಬರೆಯಿರಿ, ಮೆಕ್ಡೊನಾಲ್ಡೀಕರಣದ 5 ತತ್ವಗಳನ್ನು ವಿವರಿಸಿರಿ, ಸುದ್ದಿ ವಾರ್ತಾಪತ್ರಿಕೆಯ ಉತ್ಪಾದನೆಯಲ್ಲಿ ತಂತ್ರಜ್ಞಾನದ ಪಾತ್ರವನ್ನು ವಿವರಿಸಿರಿ, ಕ್ಯಾಥಲಿನ್ ಗೌರ್ ರವರ ಪ್ರಕಾರ ರೈತರ ಚಳವಳಿಯ ಪ್ರಕಾರಗಳನ್ನು ವಿವರಿಸಿರಿ. ಈ ಭಾರತದಲ್ಲಿ ರೈತರ ಚಳವಳಿಗೆ ಪೂರಕವಾದಂತಹ ಅಂಶಗಳನ್ನು ವಿವರಿಸಿರಿ, ಭಾರತದಲ್ಲಿ ಆಧುನೀಕರಣದ ಪ್ರಕ್ರಿಯೆಯನ್ನು ವಿವರಿಸಿರಿ. ಇಷ್ಟು ಇಂಪಾರ್ಟೆಂಟ್ 5 ಮಾರ್ಕ್ಸ್ಗಳು. ಯಾಕಂದರೆ ಒಂದು ಕೂಡ ನೆಗ್ಲೆಕ್ಟ್ ಮಾಡಿಬಿಡ್ರಿ, ಕೊನೆವರೆಗೂ ನೋಡಿ ವಿಡಿಯೋ. ಯಾಕಂದರೆ ತುಂಬ ಇಂಪಾರ್ಟೆಂಟ್. ನೀವು ಪಾಸ್ ಆಗಬೇಕು ಅಂದರೆ ನೋಡಿ, ಯಾಕಂದರೆ ತುಂಬ ಇಂಪಾರ್ಟೆಂಟ್ ವಿಡಿಯೋಸ್ ಇದು. ಇಷ್ಟು ಕ್ವಶನ್ಸ್ಗಳನ್ನು ನೀವು ರೆಡಿ ಮಾಡ್ಕೊಂಡು ಹೋಗಿಬಿಟ್ರೆ ನಿಮಗೆ ಈಸಿಯಾಗಿ ಆರಾಮಾಗಿ ನಿಮಗೆ ಇದರಲ್ಲೇ 50 ಮಾರ್ಕ್ಸ್ ಸಿಗುತ್ತೆ. ಆಮೇಲೆ ಮಲ್ಟಿಪಲ್ ಚಾಯ್ಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್, 1 ಮಾರ್ಕ್ಸ್ 2 ಮಾರ್ಕ್ಸಿಂದ ನಿಮಗೆ ಅಲ್ಲಿ 15 ಮಾರ್ಕ್ಸ್. ಅದು ಭಾಗ 2ದಲ್ಲಿ ಹೇಳಿದ್ದೀನಿ ನೀವು ಆಲ್ರೆಡಿ. ಓಕೆ, ಬನ್ನಿ ಹಾಗಾದರೆ ನೆಕ್ಸ್ಟ್ 10 ಮಾರ್ಕ್ಸಿಂದ ಯಾವುದೆಲ್ಲ ಓದಬೇಕು. 10 ಮಾರ್ಕ್ಸ್ ಕ್ವಶನ್ಸ್ ನೋಡ್ರಿ. ಒಂದು ಭಾರತದ ಜನಸಂಖ್ಯೆ ಚಿತ್ರಣದ ಗುಣಲಕ್ಷಣಗಳನ್ನು ಚರ್ಚಿಸಿರಿ, ಈ ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು, ಅದರ ಸವಾಲುಗಳನ್ನು ವಿವರಿಸಿರಿ, ಜಾತಿ ವ್ಯವಸ್ಥೆಯಲ್ಲಿನ ಬದಲಾವಣೆಗಳನ್ನು ವಿವರಿಸಿರಿ, ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳನ್ನು ಚರ್ಚಿಸಿ, ಅಸ್ಪೃಶ್ಯತೆ ನಿರ್ಮೂಲನೆಯಲ್ಲಿ ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರವನ್ನು ವಿವರಿಸಿರಿ. ನೋಡಿ, ಭಾರತೀಯ ಒಂದು ಗ್ರಾಮಗಳ ಸಮಸ್ಯೆಗಳನ್ನು ಚರ್ಚಿಸಿರಿ, ರೈತರ ಆತ್ಮಹತ್ಯೆಯನ್ನು ತಗ್ಗಿಸಲು ಸರ್ಕಾರ ಕೈಗೊಂಡ ಇತ್ತೀಚಿನ ನೀತಿಗಳ ಉಪಕ್ರಮಗಳನ್ನು ವಿವರಿಸಿರಿ, ಈ ಭಾರತೀಯ ಗ್ರಾಮಗಳ ಅಧ್ಯಯನದ ಮಹತ್ವವನ್ನು ವಿವರಿಸಿರಿ, ಸಮೂಹ ಮಾಧ್ಯಮದಲ್ಲಿನ ಇತ್ತೀಚಿನ ಒಲವು ಬದಲಾವಣೆಗಳನ್ನು ಚರ್ಚಿಸಿರಿ, ರೈತರ 19 ಬೇಡಿಕೆಗಳನ್ನು ಪಟ್ಟಿ ಮಾಡಿ, ಸ್ವತಂತ್ರ ಪೂರ್ವ ಮತ್ತು ನಂತರದ ಅವಧಿಯಲ್ಲಿ ದಲಿತ ಚಳವಳಿಯ ಬಗ್ಗೆ ವಿವರಿಸಿರಿ. ಇಷ್ಟು 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸಿನ ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್. ಇವು ಇಷ್ಟು ಸ್ಟಡಿ ಮಾಡಿ ಸಾಕು. ಭಾಗ 2ದಲ್ಲಿ ಇವಾಗ ಬಿಟ್ಟಿದ್ದೇನೆ, ಅದು 1 ಮಾರ್ಕ್ಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋವಿಂಗ್. ಮೋಸ್ಟ್ ಇಂಪಾರ್ಟೆಂಟ್ ಬರುವಂಥದ್ದೇ ಕ್ವಶನ್ಸ್ಗಳನ್ನು ವಿತ್ ಆನ್ಸರ್ಸ್ಗಳನ್ನು ಕೊಟ್ಟಿದ್ದೇನೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ.